ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನನ್ನ ಪ್ರೀತಿಯ ಸ್ಪೆಷಲ್ಲಾಗಿ ಈ ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ. ಹಾಗಿದ್ದರೆ ದ್ವಿತೀಯ PUC ವಿದ್ಯಾರ್ಥಿಗಳಲ್ಲಿ 3 ಕೆಟಗರಿ ಬರ್ತಾರೆ. ಒಂದು ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂತ, ಹಾಗೂ ಒಂದು ಕರೆಸ್ಪಾಂಡೆಂಟ್ ಸ್ಟೂಡೆಂಟ್ಸ್ ಅಂತ, ಹಾಗೂ ಇನ್ನೊಂದು ರಿಪೀಟರ್ಸ್ ಅಂತ. ಹಾಗಿದ್ದರೆ ಈ ಒಂದು ವಿಡಿಯೋ ರಿಪೀಟರ್ಸಿಗೋ ಅಥವಾ ಕರೆಸ್ಪಾಂಡೆಂಟ್ ಸ್ಟೂಡೆಂಟ್ಸ್ಗಳಿಗೋ, ಅಂದರೆ ಏಜ್ ಆಗಿರುತ್ತಲ್ವ, ಅಂದರೆ 18+ ಇರ್ತಾರೆ, ಶಾಲೆಗೆ ಹೋಗ್ತಾ ಇರಲ್ಲ, ಡೈರೆಕ್ಟಾಗಿ PUC ಬರೀಬೇಕು ಅಂತ ಏಜ್ ಮೇಲೆ, ಅಂಥ ವಿದ್ಯಾರ್ಥಿಗಳಿಗೋ, ಅಥವಾ ಡೈಲಿ ಕೂತ್ಕೊಂಡು ಕ್ಲಾಸ್ ರೂಮಲ್ಲಿ ಎದ್ದು ಬರ್ತಾರಲ್ವ ಅಂಥ ವಿದ್ಯಾರ್ಥಿಗಳಿಗೋ ಅಂತ. ಎಸ್, ದಿಸ್ ವಿಡಿಯೋ ಈಸ್ ಪ್ಯೂರ್ಲಿ ಮೆಂಟ್ ಫಾರ್ ಯಾರಿಗೆ ಅಂದರೆ ರೆಗ್ಯುಲರ್ ಸ್ಟೂಡೆಂಟ್ಸ್ಗಳಿಗೆ ಅಂತ. ರೆಗ್ಯುಲರ್ ಅಂದರೆ ದಿನ ತಮ್ಮ ಕಾಲೇಜ್ಗಳಿಗೆ ಹೋಗಿಬಿಟ್ಟು ಅಲ್ಲಿ ಕೂತ್ಕೊಂಡು ಅಟೆಂಡೆನ್ಸನ್ನು ಹಾಕಿಬಿಟ್ಟು ಮತ್ತೆ ಬರ್ತಾರಲ್ವ ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಆಗಿರುತ್ತೆ. ಹಾಗಿದ್ರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ನಿಮಗೆ ತಿಳಿಸಲಿದ್ದೇನೆ ಅಂದರೆ, ಆ್ಯನ್ಯುವಲ್ ಎಕ್ಸಾಮ್ ಬರಲಿದೆ, ಹೌದಲ್ವಾ? ಆ್ಯನ್ಯುವಲ್ ಎಕ್ಸಾಮ್ ಇನ್ ದ ಮಂತ್ ಆಫ್ ಫೆಬ್ಬಲ್ಲಿ ನಡೆಯುವಂಥದ್ದು, ಮಾರ್ಚಲ್ಲಿ. ಹಾಗಿದ್ದರೆ ಅದಕ್ಕೆ ರಿಜಿಸ್ಟ್ರೇಷನನ್ನು ಪ್ರತಿಯೊಬ್ಬರು ಕೂಡ ಮಾಡಿಸ್ಬೇಕು. ಹಾಗಿದ್ದರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿದರೆ ಅದು ನೀವು ಮಾಡಬೇಕಾ ಅಥವಾ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಮಾಡಬೇಕಾ, ಇದರ ಬಗ್ಗೆ ಮಾಹಿತಿ ಹಾಗೂ ಆ ಡೇಟ್ಸು ಯಾವತ್ತಿನಿಂದ ಸ್ಟಾರ್ಟ್ ಆಗಿ ಪ್ರಾರಂಭವಾಗಿ ಲಾಸ್ಟ್ ಡೇಟ್ ಯಾವಾಗಿದೆ ಅಂತ. ಇದಕ್ಕೆ ರಿಜಿಸ್ಟ್ರೇಷನ್ ಫಾರ್ ಆ್ಯನ್ಯುವಲ್ ಎಕ್ಸಾಮ್ 1 ಯಾರಿಗೆ? ಆ್ಯನ್ಯುವಲ್ ಎಕ್ಸಾಮ್ 1 ಸೆಕೆಂಡ್ PUC 2026. ಹಾಗಂತ ಹೇಳಿದ ತಕ್ಷಣ ಫಸ್ಟ್ ಇಯರ್ ಪಾಸ್ ಆದ ತಕ್ಷಣ ನಿಮಗೆ ಪ್ರಮೋಟ್ ಮಾಡಿ ಸೆಕೆಂಡರಿಗೆ ಕಳಿಸಿದಾಗ ಡೈರೆಕ್ಟಾಗಿ ನಾವು ಆ್ಯನ್ಯುವಲ್ ಎಕ್ಸಾಮ್ ಬರಿತೀವಿ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ. ಯಾವ ಕಾಲೇಜಲ್ಲಿ ತಗೊಳ್ಳೋ ಅಡ್ಮಿಷನ್ ಪಡೆದುಕೊಂಡಿದ್ರೋ ಆ ಕಾಲೇಜ್ನವರು ಕೂಡ ನಿಮ್ಮನ್ನು ಅವ್ರು ಏನು ಮಾಡಬೇಕು ಅಂತ ಹೇಳಿದರೆ ಆ್ಯನ್ಯುವಲ್ ಎಕ್ಸಾಮ್ 1ಗೆ ರಿಜಿಸ್ಟ್ರೇಷನನ್ನು ಮಾಡಿಸ್ಬೇಕಾಗಿರುತ್ತೆ. ಕ್ಲಿಯರ್? ಆ ವರ್ಕನ್ನು ಪ್ರಾಂಶುಪಾಲರು ಹಾಗೂ ಆಫೀಸ್ನಲ್ಲಿ ಇರುವಂತಹ ಏನಂತೀರ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗಿದ್ದರೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ, ಸ್ವಲ್ಪನೂ ಕೂಡ ವಿಡಿಯೋ ಎಲ್ಲೂ ಕೂಡ ಮಿಸ್ ಮಾಡ್ಕೋಬೇಡಿ. ಆ್ಯನ್ಯುವಲ್ ಎಕ್ಸಾಮ್ 1 ಸೆಕೆಂಡ್ ಇಯರ್ PUC 2026 ಯಾವ ತಿಂಗಳಲ್ಲಿ ನಡೆಯುವಂಥದ್ದು ಸರ್? ಫೆಬ್ನಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಮಾರ್ಚಲ್ಲಿ ಮುಗಿಯುವಂಥ ಎಕ್ಸಾಮ್. ಇದನ್ನು ನಾವು ಆ್ಯನ್ಯುವಲ್ ಎಕ್ಸಾಮ್ 1 ಅಂತ ಕರಿತೀವಿ. ಯಾಕೆ ಸರ್ ಆ್ಯನ್ಯುವಲ್ ಎಕ್ಸಾಮ್ 1 ಅಂತ ಹೇಳ್ತಿದ್ದೀರಾ ಅಂದರೆ, ಆ್ಯನ್ಯುವಲ್ ಎಕ್ಸಾಮ್ 1 ಆದಮೇಲೆ ಮತ್ತೆ ಆ್ಯನ್ಯುವಲ್ ಎಕ್ಸಾಮ್ 2 ಬರಿತೀನಿ ಅನ್ನೋರು ಮತ್ತೆ ರಿಜಿಸ್ಟ್ರೇಷನ್ ಮಾಡಬೇಕಾಗಿರುತ್ತೆ. ಅದಕ್ಕೆ ನಾನು ಹೇಳುತ್ತಿರುವಂಥದ್ದು ವಿದ್ಯಾರ್ಥಿಗಳೇ, ಅದನ್ನು ನಾವು ಕನ್ನಡದಲ್ಲಿ ನೋಂದಣಿ ಅಂತ ಕರೆಯುತ್ತೇವೆ. ಹಾಗಿದ್ದರೆ ರಿಜಿಸ್ಟ್ರೇಷನ್ ಡೇಟ್ ಯಾವತ್ತಿನಿಂದ ಸ್ಟಾರ್ಟ್ ಆಗಿದೆ ಅಂದರೆ, ಇದೇ ತಿಂಗಳ 8ನೇ ತಾರೀಕಿನಿಂದ ಪ್ರಾರಂಭವಾಗಿದೆ. ಇದೇ ತಿಂಗಳ 31ನೇ ತಾರೀಕು ಕೊನೆಗೊಳ್ಳುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಸ್ಟಾರ್ಟ್ಸ್ ಫ್ರಮ್ 8th October 2026 ಟು ಲಾಸ್ಟ್ ಡೇಟ್ ಯಾವತ್ತಿದೆ? 31st October 2026. ಇದೇ ತಿಂಗಳ 31ನೇ ತಾರೀಕು ಕೊನೆ ಆಗಿರುತ್ತೆ. ಇವತ್ತೆಷ್ಟು ಸರ್? 23. ಇನ್ನು 7 ದಿನ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ನೋಡ್ಕೊಳ್ಳಿ. ಹಾಗಿದ್ರೆ ಯಾರು ಲಾಗಿನ್ ಮಾಡಿ ನಿಮ್ಮ ಡಿಟೇಲ್ಸನ್ನು, ಸಂಪೂರ್ಣವಾದ ಡಿಟೇಲ್ಸನ್ನು ಯಾರು ಲಾಗಿನ್ ಮಾಡಿಬಿಟ್ಟು ಸಂಪೂರ್ಣವಾದ ಡಿಟೇಲ್ಸನ್ನು ಎಂಟ್ರಿ ಮಾಡಬೇಕು ಅಂತ, ಇದರ ಜವಾಬ್ದಾರಿ ಯಾರ್ದು ಅಂತ ಹೇಳಿದರೆ, ಆ್ಯಕ್ಚುಲಿ ಇದರ ಒಂದು ಜವಾಬ್ದಾರಿ ಯಾರಿಗೆ ಕೊಟ್ಟಿರ್ತಾರೆ? ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಕೊಟ್ಟಿರ್ತಾರೆ. ಅಂದರೆ ಪ್ರಿನ್ಸಿಪಲ್ ಆಫ್ ದಟ್ ಕಾಲೇಜ್, ಯಾವ ಕಾಲೇಜಲ್ಲಿದ್ದೀರೋ ಆ ಕಾಲೇಜಿನ ಪ್ರಾಂಶುಪಾಲರಿಗೆ ಈ ಒಂದು ಅಥಾರಿಟಿಯನ್ನು ಕೊಟ್ಟಿರ್ತಾರೆ. ಅವ್ರು ಏನು ಮಾಡಬೇಕು ಅಂದರೆ PUC ಎಕ್ಸಾಮ್ ಪೋರ್ಟಲ್ನಲ್ಲಿ ಲಾಗಿನ್ ಆಗಿಬಿಟ್ಟು ಕಾಲೇಜಿನ ID ಹಾಕಿಬಿಟ್ಟು ನಿಮ್ಮ ಯಾರ್ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳು ನಿಮ್ಮ ಕ್ಲಾಸಲ್ಲಿದ್ದಾರೋ ಪ್ರತಿಯೊಬ್ಬರ ಡೀಟೇಲ್ಸನ್ನು ಹಾಗೂ ಭಾವಚಿತ್ರ ಅಂತ ಹೇಳಿದರೆ ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿಬಿಟ್ಟು ಫೈನಲ್ಲಾಗಿ ಅವರು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಒಮ್ಮೆ ಸಬ್ಮಿಟ್ ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಬದಲಾವಣೆಗೆ ಅವಕಾಶವೇ ಇರುವುದಿಲ್ಲ. ಹಾಗಾಗಿ PUC ಬೋರ್ಡ್ ವತಿಯಿಂದ ಏನು ಮಾಡಿದ್ದಾರೆ ಅಂದರೆ, ಆಫ್ಟರ್ ಎಂಟ್ರಿಂಗ್ ದಿ ಡೀಟೇಲ್ಸ್ ಆಫ್ ದಿ ಇಂಡಿವಿಜುವಲ್ ಕ್ಯಾಂಡಿಡೇಟ್ಸ್ ಆದಮೇಲೆ ಸಂಪೂರ್ಣವಾದ ಚೆಕ್ ಲಿಸ್ಟ್ ಅಂತ ಬಿಡ್ತಾರೆ. ಆ ಚೆಕ್ ಲಿಸ್ಟನ್ನು ದಯವಿಟ್ಟು ತಾವುಗಳು ಇಂಡಿವಿಜುವಲ್ ಆಗಿ ರಿಕ್ವೆಸ್ಟ್ ಮಾಡಿಬಿಟ್ಟು ಒಮ್ಮೆ ನೋಡಿ. ಯಾಕೆ ಅಂತ ಹೇಳಿದರೆ, ಆ ಚೆಕ್ ಲಿಸ್ಟು ನೋಡಿ ಆ್ಯಸ್ ಪರ್ ದಿ SSLC ಮಾರ್ಕ್ಸ್ ಕಾರ್ಡ್ ಆಗಿರುತ್ತೆ. ಆ್ಯಸ್ ಪರ್ ದ SSLC ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿದರೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಏನು ಹೇಳ್ತಾ ಇದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಎನ್ಕೊಳ್ಳಿ, ಈಗ ಕಿರಣ್ ಅಂತ ಇದೆ ಅನ್ಕೊಳ್ಳಿ, ಆದರೆ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ? ಕಿರಣ್ K ಅಂತ ಇರುತ್ತೆ. ನಿಮ್ಮ ಅಪ್ಪಾಜಿ ಹೆಸರು ಕರಿಬಸಪ್ಪ ಅಂತ ಅನ್ಕೊಳ್ಳಿ, ಕಿರಣ್ ಅಂತ ಇದೆ, K ಅಂತ ಇದೆ. ಆದರೆ ನಿಮ್ಮ ರಿಜಿಸ್ಟ್ರೇಷನಲ್ಲಿ ಈಗ ಬರೀ K ಅಂತ ಮಿಸ್ ಆಗಿಬಿಟ್ರೆ ಆ ಚೆಕ್ ಲಿಸ್ಟಲ್ಲಿ ಅದನ್ನು ತಾವುಗಳು ಸರಿಪಡಿಸ್ಕೋಬೋದು. ಯಾವಾಗ? ಬಿಫೋರ್ ಅವರು ಸಬ್ಮಿಟ್ ಅಂತ ಕ್ಲಿಕ್ ಮಾಡೋಕ್ಕಿಂತ ಮುಂಚಿತವಾಗಿ ಇದು ನಮ್ಮ ಫಸ್ಟ್ ಸ್ಟೇಜಲ್ಲೇ ನಾವು ಅದನ್ನು ಕರೆಕ್ಷನ್ ಮಾಡಿಸಿಕೊಳ್ಳಬಹುದು.
ನಿಮ್ಮ ಹೆಸರಾಗಿರ್ಬೋದು, ನಿಮ್ಮ ತಂದೆ ಹೆಸರಾಗಿರ್ಬೋದು, ನಿಮ್ಮ ಜಾತಿ ಆಗಿರ್ಬೋದು, ಅಂದರೆ ಕ್ಯಾಸ್ಟ್ ಆಗಿರ್ಬೋದು ಅಥವಾ ಸಬ್ ಕ್ಯಾಸ್ಟ್ ಆಗಿರ್ಬೋದು ಅಥವಾ ರಿಲಿಜಿಯನ್ ಆಗಿರ್ಬೋದು, ಏನಾದರೂ ಅದರಲ್ಲಿ ತೊಂದರೆ ಇದ್ದರೆ ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದನ್ನು ಸಬ್ಮಿಟ್ ಬಟನ್ ಕೊಡೋಕ್ಕಿಂತ ಮುಂಚೆ ನಿಮ್ಮ ಪ್ರಾಂಶುಪಾಲರು ತಾವುಗಳು ಅದನ್ನು ಕರೆಕ್ಷನ್ ಮಾಡಿಕೊಳ್ಬೋದು. ಎಲ್ಲ ಸರಿ ಇದೆ ಸರ್, ನಮ್ಮದು ಏನು ಚಿಂತೆ ಇಲ್ಲ, ಆ್ಯಸ್ ಪರ್ ದಿ SSLC ಮಾರ್ಕ್ಸ್ ಕಾರ್ಡ್ ನಮ್ಮದು ಏನು ತೊಂದರೆ ಇಲ್ಲ ಅಂದವರು ಇಟ್ ಈಸ್ ವೆರಿ ಗುಡ್ ನ್ಯೂಸ್ ಫಾರ್ ಯು. ಏನಾದರೂ ತೊಂದರೆ ಇದೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಅಂದರೆ ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಎನಿ ಪ್ರಾಬ್ಲಮ್ ಅಕ್ಕರ್ಸ್ ನಿಮ್ಮ ಹೆಸರಿನಲ್ಲಿ, ನಿಮ್ಮ ತಂದೆ ಹೆಸರಿನಲ್ಲಿ, ಯಾಕಂದರೆ ಒಮ್ಮೆ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ತಮ್ಮ ಹ್ಯಾಂಡಿಗೆ ಬಂದರೆ ಮತ್ತೆ ಅದನ್ನು ಮಾಡಿಸ್ಲಿಕ್ಕೆ ಬಹಳ ಕಷ್ಟ, 10 ಪಟ್ಟು ಕಷ್ಟ. ದಿಸ್ ಈಸ್ ಈಸಿ ಸ್ಟೆಪ್. ಹಾಗಾಗಿ ಇವತ್ತೇ ತಾವುಗಳು ಚೆಕ್ ಲಿಸ್ಟನ್ನು ನೋಡಿ ಎಲ್ಲ ಸರಿಯಿದ್ರೆ ಓಕೆ ಅಂತ ಹೇಳಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಸಿ. ನೋಡಿ, ಮೊದಲನೆಯ ಕೆಲಸ, ಏನಾದರೂ ತೊಂದರೆ ಇದ್ದಲ್ಲಿ ನಿಮ್ಮ ಹೆಸರು, ನಿಮ್ಮ ಜಾತಿ ಅಥವಾ ನಿಮ್ಮ ತಂದೆ ತಾಯಿಗಳ ಹೆಸರು ಅಥವಾ ಇನ್ಷಿಯಲಲ್ಲಿ ಅಥವಾ ಸ್ಪೆಲ್ಲಿಂಗಲ್ಲಿ, ಈಗ ನೋಡಿ, ಈಗ ಯಾವುದು ಸೀತಾ ಅಂತ ಒಬ್ರದ್ದು ಹೆಸರಿದೆ ಅಂದ್ಕೊಳ್ಳಿ, SITA ಅಂತ, ಇನ್ನೊಬ್ಬರು SITHA ಅಂತ ಬರೀತಾರೆ, ಇನ್ನೊಬ್ಬರು SEETA ಅಂತ ಬರೀತಾರೆ. ಎಲ್ಲದೂ ಕೂಡ ಸೀತಾನೇ, ಆದರೆ ಯಾವ ಸೀತಾ ಅಂತ ಆ ಮಗುಗೆ ಮಾತ್ರ ಗೊತ್ತಿರುತ್ತೆ, ಕೂತ್ಕೊಂಡು ಟೈಪ್ ಮಾಡೋರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ SLC ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆಯೋ ಅದೇ ಅಪ್ರೂವಲ್ ಆಗುವಂಥದ್ದು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮೊದಲನೆಯ ಸ್ಟೆಪ್ಪು, ಏನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ಆಯಿತಾ, ಯಾರೂ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ನಿಮ್ಮ ಕಾಲೇಜಲ್ಲಿ ತಾವುಗಳು ಈ ಒಂದು ಹೆಲ್ಪ್ ಲೈನಿಗೆ ಕರೆಯನ್ನು ಮಾಡಬಹುದು. 08023310075. ಇದಕ್ಕೆ ರೆಸ್ಪಾನ್ಸ್ ಬರಲಿಲ್ಲ ಅಂದರೆ 5 ಚೇಂಜ್ ಮಾಡಿ 6 ಅಂತ ಲಾಸ್ಟಿಗೆ ಡಯಲ್ ಮಾಡ್ಕೊಳ್ಳಿ. ಐ ರಿಪೀಟ್, 08023310075 ಅಥವಾ 76 ಆಗಿರುತ್ತೆ. ಹಾಗಿದ್ರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ. ಈ ಹೆಲ್ಪ್ಲೈನ್ ಇರುವಂಥದ್ದು ಆ್ಯಕ್ಚುಲಿ ನಿಮ್ಮ ಪ್ರಾಂಶುಪಾಲರಿಗೆ ನಿಮಗೇನಾದರೂ ಅಲ್ಲಿ ಏನಂತೀರ ಆಗ್ತಾ ಇಲ್ಲ ಅಂದಾಗ ತಾವುಗಳು ಯು ಕ್ಯಾನ್ ಜಂಪ್ ಟು ದಟ್. ಆದರೆ ಎಲ್ಲದೂ ಕೂಡ ಅಪ್ಲೋಡ್ ಮಾಡುವಂಥದ್ದು ಎಲ್ಲ ಕೈಯಲ್ಲಿರುವಂಥದ್ದು ಯಾರದು? ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಕೈಯಲ್ಲಿರುತ್ತೆ. ಹಾಗಿದ್ರೆ ಮೊದಲನೆಯ ತೊಂದರೆ, ಎನಿ ಪ್ರಾಬ್ಲಮ್ ಅಕ್ಕರ್ಸ್, ಸ್ಟೆಪ್ 1 ಏನು ಅಂತ ಹೇಳಿದರೆ, ಇಲ್ಲೇ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಅದನ್ನು ತಿದ್ದಲಿಕ್ಕಾಗಲ್ಲ, ಯಾಕಂದರೆ SLC ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಅದೇ ಇಲ್ಲಿ ಬರುವಂಥದ್ದು. ಹಾಗಾಗಿ ತಾವುಗಳು ಮಲ್ಲೇಶ್ವರಂ ಬೆಂಗಳೂರು ಇದರ ಅಡ್ರೆಸ್ಸನ್ನು ಸಂಪೂರ್ಣವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾದ ಈ ಒಂದು ಸರ್ಕ್ಯುಲರನ್ನು ಕೊಟ್ಟಿರ್ತೇನೆ, ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಸ್ಟೆಪ್ 2ನಲ್ಲಿ ಇಲ್ಲಿ ಸರಿಪಡಿಸ್ಕೊಂಡಾದಮೇಲೆ ಸ್ಟೆಪ್ 2ನಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, KSEAB ವೆಬ್ಸೈಟಲ್ಲಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಅವರ ಏನು ಕಾಲೇಜ್ ಐಡಿಯನ್ನು ಯೂಸರ್ ನೇಮ್ ಹಾಕಿಬಿಟ್ಟು ಏನಾಗಬೇಕು ಅಂದರೆ ಲಾಗಿನ್ ಆಗಬೇಕು. ನೋಡಿ, PUC ಎಕ್ಸಾಮ್ ಪೋರ್ಟ್ಲಲ್ಲಿ ಲಾಗಿನ್ ಆಗಬೇಕು. ನಂತರದಲ್ಲಿ ಕಾಲೇಜ್ ಲಾಗಿನ್ ಆದಮೇಲೆ ಅಪ್ಡೇಟ್ ಲೇಟೆಸ್ಟ್ ಡೀಟೇಲ್ಸ್ ಇಲ್ಲೆಲ್ಲ ಕರೆಕ್ಷನ್ ಮಾಡ್ಕೊಂಡು ಬಂದಿರ್ತೀರಲ್ವ ಬೆಂಗಳೂರು ಹೋಗಿಬಿಟ್ಟು, ಇದು ಆಗದೇ ಇರುವಂಥ ಕೆಲಸ ಅಂತ ಅಂದ್ಕೊಂಡ್ರೆ ನಾಳೆ ನಿಮ್ಮ ಸೆಕೆಂಡ್ ಇಯರ್ PUC ಆದಮೇಲೆ ಬಹಳ ಕಷ್ಟ ಆಗುತ್ತೆ. ದಯವಿಟ್ಟು ಇವತ್ತೇ ಅದನ್ನು ಸರಿಪಡಿಸಿಕೊಳ್ಳಿ. ಅರ್ಥ ಆಗುತ್ತಾ? ಇನ್ನೂ ಕಾಲ ಭಾಳ ಇದೆ ಸರ್, 31ನೇ ತಾರೀಕು ಲಾಸ್ಟ್ ಇರುವಂಥದ್ದು. ಒಂದು ದಿನ ಬೆಂಗಳೂರು ಹೋದರೆ ಮಾರ್ಕ್ಸ್ ಕಾರ್ಡು ಅವು ಏನೇನೋ ಇಚ್ಕೊಂಡು ಪ್ರತಿಯೊಂದು ಕೂಡ ತಾವುಗಳು ಅಪ್ಡೇಟ್ ಮಾಡಿಕೊಳ್ಬೋದು. ನೆಕ್ಸ್ಟು ನಂತರದಲ್ಲಿ ಮಾತ್ರ ಕಾಲೇಜು ಐಡಿನಲ್ಲಿ ಲೇಟೆಸ್ಟ್ ಡೀಟೇಲ್ಸ್ ಅಪ್ಡೇಟ್ ಆದ ಮೇಲೆ ನಂತರದಲ್ಲಿ ಅವರು ಸಬ್ಮಿಟ್ ಅಂತ ಕೊಟ್ಟರೆ ಚೆಕ್ ಲಿಸ್ಟ್ ಎಲ್ಲ ಸರಿ ಇದೆ ಅಂತ, ಆವಾಗ ನಿಮಗೇನು ತೊಂದರೆ ಆಗಲ್ಲ. ಇದು ಒಂದು ವಿಡಿಯೋ ಮಾಡುತ್ತಿರುವಂಥದ್ದು ನಮ್ಮ ದ್ವಿತೀಯ PUCಯ ರೆಗ್ಯುಲರ್ ಸ್ಟೂಡೆಂಟ್ಸ್, ದಿನನಿತ್ಯ ಕಾಲೇಜಿಗೆ ಹೋಗ್ಬಿಟ್ಟು ಮನೆಗೆ ಬರ್ತಾರಲ್ವ ಅಂಥ ವಿದ್ಯಾರ್ಥಿಗಳಿಗೆ, ಅಥವಾ ರೆಸಿಡೆನ್ಷಿಯಲಲ್ಲಿದ್ದು ದಿನನಿತ್ಯ ಪಾಠಗಳನ್ನು ಕೇಳ್ತಾರಲ್ವ ಅಂಥ ವಿದ್ಯಾರ್ಥಿಗಳಿಗೆ ಮುಂದಿನ ಒಂದು ವಿಡಿಯೋ ಬಂದು ನಮ್ಮ ಪ್ರೈವೇಟ್ ವಿದ್ಯಾರ್ಥಿಗಳಿಗೂ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಪ್ಲೀಸ್ ಸರ್ಕ್ಯುಲೇಟ್ ದೀಸ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಎಲ್ಲರಿಗೂ ಕೂಡ ರೀಚ್ ಆಗಲಿ, ಪ್ರತಿಯೊಬ್ಬರು ಕೂಡ ಖುಷಿಯಾಗಿ ತಮ್ಮ ಮಾರ್ಕ್ಸ್ಗಳನ್ನು ತಮ್ಮ ಕೈಯಲ್ಲಿ ಪಡೆದುಕೊಳ್ಳಿ. ಒಮ್ಮೆ ಪ್ರಿಂಟ್ ಆದದ್ದನ್ನು ಮತ್ತೆ ಬದಲಾಯಿಸಬೇಕು ಅಂದರೆ ಬಹಳ ಕಷ್ಟ. ಪ್ರಿಂಟ್ ಆಗೋಕ್ಕಿಂತ ಮುಂಚೆ ಇವೆಲ್ಲ ಏನಾದರೂ ತೊಂದರೆ ಇದ್ದಲ್ಲಿ, ಏನಾದರೂ ಚೇಂಜಸ್ ಇದ್ದಲ್ಲಿ ತಾವುಗಳು ಅಪ್ಡೇಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.